ವಿಶೇಷವಾದಂಥ ಈ ಪ್ರಕಾರಗಳನ್ನು ನಾವು ನೋಡಿರ್ತೀವಿ ಮತ್ತು ಅದರಲ್ಲಿ ನಾವು ಭಾಗವಹಿಸ್ತೀವಿ. ಕಂಬ, ಡೊಳ್ಳು, ಪಟ ಕುಣಿತ, ಪೂಜಾ ಕುಣಿತ ಈ ಭಾಗದಲ್ಲಿ ಬಹುತೇಕ ಇಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಕಾಲೇಜನ್ನು ಕಲಿತು ಕೆಲವು ಸಂದರ್ಭಗಳಲ್ಲಿ ಅದನ್ನು ಪ್ರದರ್ಶನ ಮಾಡ್ತಾರೆ. ಹೆಜ್ಜೆಗಳ 2020-25ರ ಈ ಸಾಲಿನಲ್ಲಿ ನಾವು ಈ ಕಡೆ ಹೋಗಿ ಪರಿಚಯ ಮಾಡಿಸ್ಬೇಕು ಅಂತೇಳಿ, ಮತ್ತು ಪಟ ಕುಣಿತ, ಪೂಜಾ ಕುಣಿತ, ಡೊಳ್ಳು ಇವೆಲ್ಲ ಡೊಳ್ಳು ನಾವು ಆಲ್ರೆಡಿ ಮಾಡಿಸಿದ್ವಿ. ಸೊ ಈ ಸಲ ನಿಮ್ಮ ಮಕ್ಕಳು ವಿಶೇಷವಾಗಿ ಕಂಸಾಳೆಯನ್ನು ಕಲ್ತಿದ್ದಾರೆ. ಯಾಕಂದರೆ ಮಕ್ಕಳು ಸಾಮಾನ್ಯವಾಗಿ ಕಂಸಾಳೆ ದೊಡ್ಡವರು ಮಾಡುವಾಗಲೂ ಕೂಡ ಭಾಳ ಎಚ್ಚರಿಕೆಯಿಂದ ಕಲಿಬೇಕಾದಂಥ ಒಂದು ಕಲೆ. ನಾನು ರಂಗಾಯಣದಲ್ಲಿ 3 ವರ್ಷ ಅದನ್ನು ಕಲಿತಾಗ ಎಷ್ಟೋ ಮೈಕೈ ಎಷ್ಟೋ ಗಾಯಗಳನ್ನು ಮಾಡ್ಕೊಂಡಿದ್ವಿ. ಸ್ವಲ್ಪ ಯಾಮಾರಿದ್ರೆ ರಕ್ತ ಬರುವಂಥ ಗಾಯಗಳೇ ಆಗ್ತವೆ. ಅದು ಒಂದು ಬಹಳ ದೊಡ್ಡ ಪರಂಪರೆಯ ಒಂದು ಭಾಗ. ಮಲೆ ಮಹದೇಶ್ವರನ ಗುಡ್ಡರು ಅದನ್ನು ಆ ಪರಂಪರೆಯನ್ನು ಮುಂದುವರಿಸ್ಕೊಂಡು ನಮ್ಮ ಕನ್ನಡ ನಾಡಲ್ಲಿ ಹೋಗ್ತಾ ಇದ್ದಾರೆ. ನೋಡೋಣ, ನಮ್ಮ ಮಕ್ಕಳಿಗೆ ಪರಿಚಯ ಮಾಡಿಸೋಣ ಅಂತ ಒಂದು ಪ್ರಯತ್ನ ಪಟ್ಟಿದ್ವಿ. ಅದಕ್ಕೆ ನಮಗೆ ಇದಾಯಿತ ಅವರು